ಇನ್ನು ಕೊಲಂಬೋದಲ್ಲಿ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಉಗ್ರ ಸಂಘಟನೆ ಮೇಲೆ ಅನುಮಾನ ಮೂಡ್ತಾ ಇದೆ. ನ್ಯಾಷನಲ್ ತೌಹೀದ್ ಜಮಾತ್ ಕೈವಾಡ ಇರಬಹುದು ಅನ್ನೋ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಇದು ಸ್ಥಳೀಯ ಉಗ್ರ ಸಂಘಟನೆ, ಈ ಸಂಘಟನೆ ಕೈವಾಡ ಇರಬಹುದು ಅನ್ನೋ ಅನುಮಾನಗಳು, ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಉಗ್ರ ಸಂಘಟನೆನೇ ಈ ರೀತಿಯಾಗಿ ಕೃತ್ಯವನ್ನ ಮಾಡಿರಬಹುದು ಅನ್ನೋ ಡೌಟ್ ಇದೀಗ ಮೂಡ್ತಾ ಇರೋದು. ನಿನ್ನೆ ಶ್ರೀಲಂಕಾದಲ್ಲಿ ನಡೆದಂತ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 890 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ವರದಿಯಾಗಿದೆ. ಜೊತೆಗೆ ದಾಳಿಯಲ್ಲಿ ಸುಮಾರು 500 ಜನರಿಗೆ ಗಾಯ ಕೂಡ ಆಗಿದೆ. ಇನ್ನು ದಾಳಿಯಲ್ಲಿ ಆತ್ಮಾಹುತಿ ದಾಳಿಕೋರರು ಪಾಲ್ಗೊಂಡಿದ್ರು. ದಾಳಿಕೋರರೆಲ್ಲರೂ ಶ್ರೀಲಂಕಾ ನಾಗರಿಕರೇ. ಶ್ರೀಲಂಕಾ ಸಚಿವ ರಜಿತಾ ಸೇನರತ್ನೆ ಅವರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಯಾವ ಸಂಘಟನೆ ಮೇಲೆ ಡೌಟ್ ಇದೆ, ಜೊತೆಗೆ ಯಾವ ರೀತಿ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಈ ಸಚಿವರು ಮಾಹಿತಿಯನ್ನ ಕೊಟ್ಟಿರೋದು. ಅದ್ರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ 14 ದಿನ ಮೊದಲೇ ದಾಳಿಯ ಮಾಹಿತಿ ಇತ್ತು. ಏಪ್ರಿಲ್ 4ರಂದು ದಾಳಿ ಕುರಿತಂತೆ ಸರ್ಕಾರಕ್ಕೆ ಮಾಹಿತಿ ಇತ್ತು ಅಂತ ಸಚಿವ ರಜಿತಾ ಸೇನರತ್ನೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶ್ರೀಲಂಕಾ ಆರೋಗ್ಯ ಸಚಿವ ಸರ್ಕಾರದ ವಕ್ತಾರ ಸೇನರತ್ನೆ ಅವರು ಎಲ್ಲ ಮಾಹಿತಿಯನ್ನ ಕೊಟ್ಟಿರೋದು. ಸರ್ಕಾರದಿಂದ ಬೇಹುಗಾರಿಕೆ ಲೋಪ ಆಗಿದೆ ಅನ್ನೋದನ್ನ ಇಲ್ಲಿ ಒಪ್ಕೊಂಡಿದ್ದಾರೆ. ಆದ್ರೆ ಪ್ರಧಾನಿಗೆ ಇದರ ಮಾಹಿತಿ ಇರಲಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಸಚಿವರು ಇಲ್ಲಿ ಕೊಟ್ಟಿದ್ದಾರೆ. ಸೊ 14 ದಿನ ಮುಂಚೆನೆ ಸರ್ಕಾರಕ್ಕೆ ಮಾಹಿತಿ ಇತ್ತು ಇಂಥದ್ದೊಂದು ಅಟ್ಯಾಕ್ ಆಗುತ್ತೆ ಅಂತ. ಆದ್ರೆ ಈ ದಾಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿಗೆ ಮಾಹಿತಿ ಇರಲಿಲ್ಲ ಅನ್ನೋದನ್ನ ಸಚಿವರು ಇಲ್ಲಿ ಒಪ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಲೋಪ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್, ಇಲ್ಲಿ ಒಂದಿಷ್ಟು ಗೊಂದಲಗಳು ಮೂಡ್ತಾ ಇದೆ. ಯಾಕಂದ್ರೆ ಸಚಿವರು ಒಂದ್ ಕಡೆ ಹೇಳ್ತಾರೆ 14 ದಿನ ಮುಂಚೆನೆ ಗೊತ್ತಿತ್ತು ಈ ರೀತಿ ಸರ್ಕಾರಕ್ಕೆ ಅಟ್ಯಾಕ್ ಆಗುತ್ತೆ ಅಂತ, ಆದ್ರೆ ಪ್ರಧಾನಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ. ಸೊ ಹಾಗಾದ್ರೆ ಸರ್ಕಾರ ಏನು ಕ್ರಮ ಕೈಗೊಂಡಿರ್ಲಿಲ್ವಾ ಹಾಗಾದ್ರೆ ಇದ್ರ ಬಗ್ಗೆ? ನಿನ್ನೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಿದಾವೆ. ಒಂದ್ ಕಡೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅದು 290 ಜನ ಮುಟ್ಟಿದೆ ಸಾವಿನ ಸಂಖ್ಯೆ ಅಂತೇಳಿ ಹೇಳಲಾಗ್ತಿದೆ. ಅದಲ್ಲದೆ 500 ಜನಕ್ಕೆ ಗಾಯ ಆಗಿದೆ. ಇನ್ನೊಂದ್ ಕಡೆ ಈ ಒಂದು ದಾಳಿಯ ಬಗ್ಗೆ ಶ್ರೀಲಂಕಾದ ಸರ್ಕಾರಕ್ಕೆ ಗುಪ್ತಚರ ಇಲಾಖೆಯ ಮಾಹಿತಿ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಿದಾವೆ. ಶ್ರೀಲಂಕಾದ ಸಚಿವ ರಜಿತಾ ಸೇನರತ್ನೆ ಸ್ವತಃ ಈ ಮಾತನ್ನ ಹೇಳಿದ್ದಾರೆ. 14 ದಿನ ಮೊದಲೇ ಅಂದ್ರೆ ಏಪ್ರಿಲ್ 4ನೇ ತಾರೀಕೆ ನಮಗೆ ಇಂಥದೊಂದು ಮಾಹಿತಿ ಬಂದಿತ್ತು, ಸಂಭವನೀಯ ಸ್ಫೋಟದ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದ್ವು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಆಗಿದ್ದು ಕೂಡ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸ್ಲಿಲ್ವಾ, ಮತ್ತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಲಿಲ್ವಾ? ಅದರಲ್ಲೂ ಕೂಡ ಈಸ್ಟರ್ ಪ್ರಾರ್ಥನೆ ವೇಳೆ ಚರ್ಚ್ ನಲ್ಲಿ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಜನ ಸೇರ್ತಾರೆ ಅನ್ನುವಂತಹ ಮಾಹಿತಿ ಇದ್ರೂ ಕೂಡ ಗುಪ್ತಚರ ಇಲಾಖೆಯ ವರದಿಯನ್ನು ಕೂಡ ಕಡೆಗಣಿಸಿತ್ತ ಶ್ರೀಲಂಕಾದ ಸರ್ಕಾರ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೆ ಅವ್ರು ಇನ್ನೊಂದು ಮಾತನ್ನು ಹೇಳಿದರೆ, ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮಾಹಿತಿ ಇತ್ತು ಆದ್ರೆ ಪ್ರಧಾನ ಮಂತ್ರಿಗಳಿಗೆ ಮಾಹಿತಿ ಇರಲಿಲ್ಲ ಅಂತ. ಇದು ಬಹಳ ಆಶ್ಚರ್ಯಕಾರಿ ಮತ್ತು ಬಹಳ ಗೊಂದಲಕಾರಿ ಹೇಳಿಕೆ. ಯಾಕೆಂದ್ರೆ ಗುಪ್ತಚರ ಇಲಾಖೆಯ ಮಾಹಿತಿಗಳು ಏನು ತನ್ನಿಂತಾನೆ ಪ್ರಧಾನಿಗೆ, ಫಾರ್ ಎಕ್ಸಾಂಪಲ್ ಈಗ ರಾಜ್ಯದ ಮಟ್ಟಿಗಾದ್ರೆ ಮುಖ್ಯಮಂತ್ರಿಗೆ ಹೋಗ್ತವೆ, ಅದೇ ರೀತಿ ಕೇಂದ್ರದ ಮಟ್ಟಿಗಾದ್ರೆ ಪ್ರಧಾನಿಗೆ ಇಂಥ ಮಾಹಿತಿಗಳಿರ್ತವೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಭದ್ರತೆಯಂತಹ ಅಥವಾ ಭಯೋತ್ಪಾದನಾ ಕೃತ್ಯದಂತಹ ಬಹಳ ಸೂಕ್ಷ್ಮ ಮತ್ತು ಬಹಳ ಗಂಭೀರ ವಿಷಯಗಳು ಪ್ರಧಾನಮಂತ್ರಿ ಅವರನ್ನ ತಲುಪಲೇಬೇಕು. ಆದ್ರೆ ಶ್ರೀಲಂಕಾದ ಸಚಿವ ರಜಿತಾ ಸೇನರತ್ನೆ ಹೇಳಿಕೆ ನೀಡಿರುವಂತ ನೋಡಿದ್ರೆ ಬಹಳ ನಾನಾಗ್ಲೇ ಹೇಳಿದಂತೆ ಇದು ಆತಂಕಕಾರಿಯೂ ಹೌದು, ಗೊಂದಲಕಾರಿಯೂ ಕೂಡ ಹೌದು. ಇನ್ನೊಂದ್ ಕಡೆ ಒಂದು ಏನು ಈ ಇಡೀ ಕೊಲಂಬೋ ಬಾಂಬ್ ಸ್ಫೋಟದ ಪ್ರಕರಣಕ್ಕೆ ಮತ್ತೊಂದು ಆಯಾಮ ಕೂಡ ಇದೆ. ಅದೇನಂತಂದ್ರೆ ಇಲ್ಲಿವರೆಗೆ ಬುದ್ಧ ಅಂದ್ರೆ ಶಾಂತಿ ಮಂತ್ರವನ್ನ ಪಠಿಸಿದ್ದಂತಹ, ಶಾಂತಿಯ ಸಂದೇಶವನ್ನ ಜಗತ್ತಿಗೆ ಸಾರಿಸಿದಂತಹ ಬುದ್ಧನನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು. ಈಗ ಅಂಥದೇ ಶಾಂತಿ ಸಂಕೇತವಾಗಿರುವಂತ ಯೇಸುವನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. 2006ರಲ್ಲಿ ಅಲ್ಲಿ ಬುದ್ಧನ ಪ್ರತಿಮೆಗಳನ್ನ ಧ್ವಂಸ ಮಾಡ್ಲಾಗಿತ್ತು. ಈಗ 2019 ವರ್ಷದೊತ್ತಿಗೆ ಅಲ್ಲಿ ಈಗ ಯೇಸುವನ್ನ ಟಾರ್ಗೆಟ್ ಮಾಡಲಾಗಿದೆ. ಹಿಂದೆ
ಈ ತರದ ಅಂದ್ರೆ ಜಮಾತ್ ಆಲ್ ತಹೀದ್ ಎನ್ನುವಂತ ಸಂಘಟನೆ ಈ ಒಂದು ಕೃತ್ಯವನ್ನ ಎಸಗಿರಬಹುದು ಅನ್ನುವಂತ ಅನುಮಾನಗಳು ಬರ್ತಿದ್ದಾವೆ. ಅದು ಬುದ್ಧನನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಈಗ ತನ್ನ ದಾಳಿಯನ್ನ ಯೇಸುವಿನ ಕಡೆಗೆ ತಿರುಗಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಇದು ಈ ಘಟನೆಗೆ ಸಿಕ್ಕಿರುವಂತ ಮತ್ತೊಂದು ಆಯಾಮ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.